ನಮಸ್ಕಾರ. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಪ್ರದೀಪ್ ಈಶ್ವರ್ ಅವರ ಮಾತುಗಳು ದಿನದಿಂದ ದಿನಕ್ಕೆ ರಾಜಕೀಯವೇತರವಾಗಿ ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜಕೀಯದಲ್ಲಿ ಸಿನಿಮಾ ಡೈಲಾಗ್ಗಳ ಮೂಲಕ ಮತ್ತು ಪ್ರಾಸ ಪದಗಳ ಮೂಲಕ ಡೈಲಾಗ್ಗಳನ್ನು ಹೊಡೆದು ಖ್ಯಾತಿ ಪಡೆದಂಥ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಚಿಕ್ಕಬಳ್ಳಾಪುರದಿಂದ ಆಯ್ಕೆ ಆಗ್ತಾರೆ. ಆಯ್ಕೆಯಾದ ದಿನದಿಂದ ಇವತ್ತಿನವರೆಗೂ ಸದನದಿಂದ ಹೊರಗಿರ್ಬೋದು, ಅವರು ಆಡುವ ಪ್ರತಿಯೊಂದು ಮಾತುಗಳು ಕೂಡ ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾ ಇದೆ. ಅದು ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ಆಗಿರ್ಬೋದು ಮತ್ತು ಪ್ರತಾಪ್ ಸಿಂಹರವರ ಮೇಲೆ ಅವರು ಹರಿಹಾಯ್ದಿದಂಥ ಪದಗಳ ಪ್ರಯೋಗಗಳಾಗಿರ್ಬೋದು, ಎಲ್ಲವೂ ಕೂಡ ಚರ್ಚೆಗೆ ಆಸ್ಪದ ಮಾಡಿಕೊಡ್ತಾ ಇದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶದ ಪ್ರಧಾನಿಯವರ ವಿರುದ್ಧ ಹರಿಹಾಯ್ದಿದ್ದಲ್ಲದೆ ಅವರನ್ನ ಬೆಂಬಲಿಸಿಯವರನ್ನ ದೇಶದ್ರೋಹಿಗಳು ಎನ್ನುವ ಪದವನ್ನ ಪ್ರಯೋಗ ಮಾಡಿದ್ದಾರೆ. ಹಾಗಾದರೆ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುವವರು ಮತ್ತು ಅವರನ್ನ ಅಭಿಮಾನಿಗಳಾಗಿ ಪಡೆದವರು ದೇಶದ್ರೋಹಿಗಳಾಗೋಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತ ಪಕ್ಷ. ಆದರೆ ಇವತ್ತಿನ ರಾಜಕಾರಣ ಬದಲಾದ ಸನ್ನಿವೇಶದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಯ್ಕೆಯಾದಂಥ ಪ್ರದೀಪ್ ಈಶ್ವರ್ ಅವರು ಒಂದು ಮೀಡಿಯಾ ಕ್ರೇಜ್ಗೋ ಅಥವಾ ತಾನು ಸದಾ ಚಾಲ್ತಿಯಲ್ಲಿರಬೇಕು, ಬೇರೆ ಬೇರೆ ಕಾರಣಗಳಿಗೆ ಇರಬಹುದು, ಅವರು ಮಾತನಾಡುವಂತ ಪ್ರತಿ ಪದಗಳು ಕೂಡ ಅನೇಕರನ್ನ ಇರಿಸು ಮುರುಸು ಮಾಡ್ತಾ ಇದೆ. ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇರಿಸು ಮುರುಸು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಬುದ್ಧಿ ಹೇಳುವ ಯಾವ ನಾಯಕರು ಇಲ್ವಾ? ಅವರದೇ ಪಕ್ಷದಲ್ಲಿ ಈ ರೀತಿಯಾದಂತ ಹೀನಮಾನವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರು? ಈ ದೇಶದ ಪ್ರಧಾನಿಯನ್ನ ಇರಾನ್ನ ಅನಿವಾಸಿ ಭಾರತೀಯರು ಮತ್ತು ಅಮೆರಿಕದ ಅನಿವಾಸಿ ಭಾರತೀಯರು, ಇಂಗ್ಲೆಂಡ್ನ ಅನಿವಾಸಿ ಭಾರತೀಯರು ಅವರನ್ನ ಕರೆದಿ ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ, ಮಾತನಾಡಿದ್ದಾರೆ, ನಾವು ಅಭಿಮಾನಿಗಳು ಅಂತ ಹೇಳಿದ್ದಾರೆ. ಹಂಗಂದ್ರೆ ಅವರೆಲ್ಲ ದೇಶದ್ರೋಹಿಗಳ? ಮೋದಿ ಅವರನ್ನ ರಾಜಕೀಯವೇತರವಾಗಿ ಬಿಜೆಪಿಯ ಹೊರತಾಗಿ ಅನೇಕರು ಅವರನ್ನ ಅಭಿಮಾನಿಗಳು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಲ್ಲ ಅವರೆಲ್ಲ ದೇಶದ್ರೋಹಿಗಳ? ರಾಜಕೀಯವಾಗಿ ಪ್ರಧಾನಿಯನ್ನ ಅಂಕಿಅಂಶಗಳ ಸಹಿತ ಮತ್ತು ಅವರ ರಾಜಕೀಯ ನಿಲುವುಗಳನ್ನ ಕಟುವಾಗಿ ಟೀಕೆ ಮಾಡಿ ಅದನ್ನ ಯಾರು ಕೇಳಲ್ಲ. ಆದ್ರೆ ಅವರನ್ನ ಅವರನ್ನು ದೇಶದ್ರೋಹಿಗಳು ಅಂತ ಹೇಳ್ತಾರಲ್ಲ, ಇದು ಯಾವ ಮಟ್ಟಿಗೆ ಸರಿ? ಅವರಿಗೆ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿದ್ದಾರೆ, ಅವರೆಲ್ಲ ಕರೆದು ಬುದ್ಧಿ ಹೇಳಬೇಕು. ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹೇಳ್ಕೊಂತ ಇದ್ದಾರೆ, ಪರಿಶ್ರಮ ಎನ್ನುವ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಅವರ ಮಕ್ಕಳಿಗೆ ಇದೇ ವಿದ್ಯಾಭ್ಯಾಸದನ್ನ ಹೇಳ್ಕೊಡೋದಕ್ಕೆ ಸಾಧ್ಯನಾ? ಪದಗಳನ್ನ ಪ್ರಯೋಗ ಮಾಡುವಾಗ ರಾಜಕೀಯ ನೆಲೆಗಟ್ಟಿನಲ್ಲಿ ನೀವು ಯಾವ ಮಾತುಗಳನ್ನ ಆಡ್ತಾ ಇದ್ದೀರಾ ಅನ್ನೋ ಅರಿವು ಕೂಡ ಒಬ್ಬ ಶಾಸಕನಿಗೆ ಇರಬೇಕು. ಆದ್ರೆ ನೀವು ಅದೆಲ್ಲವನ್ನ ಮೀರಿ ಬೈಲೇಬೇಕು ಅನ್ನೋ ಹಿತದೃಷ್ಟಿಯಿಂದ ನೀವು ಹೀನಮಾನವಾಗಿ ಬೈದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ಮೇಲೆ ಪದಪ್ರಯೋಗದ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ. ರಾಜಕೀಯವಾಗಿ ನೀವಿನ್ನೂ ಈಗ LKG UKGಯಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಅನೇಕ ಹಿರಿಯರ ಸಲಹೆ ಸೂಚನೆಗಳನ್ನ ಪಡೀರಿ. ರಾಜಕೀಯವಾಗಿ ಮೋದಿಯ ವಿರುದ್ಧವಾಗ್ಲಿ, ನೀವು ಯಾರದೇ ವಿರೋಧ ಪಕ್ಷದವರ ವಿರುದ್ಧವಾಗಿ ಮಾತನಾಡ್ತಾ ಹೋಗಿ, ಯಾರು ಕೂಡ ನಿಮ್ಗೆ ಏನು ಅನ್ನೋದಿಲ್ಲ. ಅದು ರಾಜಕೀಯವಾಗಿ ಒಂದು ನೆಲೆಗಟ್ಟಿನಲ್ಲಿ ಮಾತನಾಡಬೇಕು. ಪ್ರದೀಪ್ ಈಶ್ವರನ್ನ ನೋಡಿ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಬೇಕು ಅನ್ನೋ ಸನ್ನಿವೇಶ ನಿರ್ಮಾಣ ಆಗಬೇಕು ವಿನಃ ಪ್ರದೀಪ್ ಈಶ್ವರ ತರ ರಾಜಕೀಯಕ್ಕೆ ಹೋಗಿ ಹಾಳಾಗಬೇಡಿ ಅನ್ನೋ ಪದ ಪ್ರಯೋಗಗಳು ಎಲ್ಲೂ ಕೂಡ ಕಂಡು ಬರಬಾರ್ದು. ಮಾತನಾಡುವ ಬರದಲ್ಲಿ ದೇಶದ್ರೋಹ ಅಂತರ ಏನು ಅನ್ನೋ ಪದದ ವ್ಯಾಖ್ಯಾನವನ್ನ ನಿಮ್ಮದೇ ಪರಿಶ್ರಮ ಅಕಾಡೆಮಿಯಲ್ಲಿ ಕುಳಿತು ಆ ಪದ ದೇಶದ್ರೋಹಿ ಅನ್ನೋ ಪದದ ವ್ಯಾಖ್ಯಾನವನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ನೀವು ಹೇಳಿದ ದೇಶದ್ರೋಹಿ ವ್ಯಾಖ್ಯಾನದಲ್ಲಿ ಮೋದಿಯನ್ನ ಅಭಿಮಾನಿಸುವವರು, ಮೋದಿಯನ್ನ ಪ್ರೀತಿಸುವವರು, ಮೋದಿಯನ್ನ ಗೌರವಿಸುವವರು, ಮೋದಿಯ ಭಕ್ತರು, ಮೋದಿಯ ಅಭಿಮಾನಿಗಳು ಬರ್ತಾರಾ ಅನ್ನೋದನ್ನ ನೀವು ನಿಮ್ಮದೇ ಪರಿಶ್ರಮದಲ್ಲಿ ಕುಳಿತು ಡಿಕ್ಷನರಿಯನ್ನು ಓದ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ.